ಹಾಯ್ ಹಲೋ ನಮಸ್ಕಾರ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲಿಯನ್. ನಿನ್ನೆಷ್ಟೇ 2 ಬ್ಲಾಕ್ ಬಸ್ಟರ್ ಸಿನಿಮಾಗಳು ರಿಲೀಸ್ ಆಯಿತು, 2 ಸ್ಟಾರ್ ನಟರ ಸಿನಿಮಾ ರಿಲೀಸ್ ಆಯಿತು. ಸೊ ಆ ಸಿನಿಮಾಕ್ಕೆ ಬಂದಿರುವಂತಹ ರೆಸ್ಪಾನ್ಸ್ ಹೇಗಿದೆ, ಆಮೇಲೆ ಎಷ್ಟು ಕಲೆಕ್ಷನ್ ಮಾಡಿತು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಹೌದು, ನಿನ್ನೆ ಅಂತ ಅಂದರೆ ಡೆವಿಲ್ ಸಿನಿಮಾ ಆದಮೇಲೆ ಇಬ್ಬರು ಸ್ಟಾರ್ ನಟರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಡೆವಿಲ್ ಸಿನಿಮಾಕ್ಕೆ ಎಷ್ಟು ಹೈಪ್ ಕೊಡ್ತಾ ಇದ್ರು, ಡೆವಿಲ್ ಸಿನಿಮಾವನ್ನ ಗೆಲ್ಲಿಸಬೇಕು ಅಂತ ಅವರ ಅಭಿಮಾನಿಗಳಾಗಿರ್ಬೋದು ಅಥವಾ ಪ್ರೇಕ್ಷಕರಾಗಿರ್ಬೋದು ಜೈಲಿನಲ್ಲಿ ಇದ್ರೂ ಕೂಡ ಅವರ ಒಂದು ಪ್ರಚಾರವನ್ನ ಮಾಡೋದಾಗಿರ್ಬೋದು, ಸಿನಿಮಾ ಪ್ರಮೋಷನ್ ಅನ್ನ ಮಾಡೋದಾಗಿರ್ಬೋದು, ಈ ತರ ಮಾಡಿದ್ರು. ಸೊ ಆದ್ಮೇಲೆ ಬಂದಂತಹ ಸಿನಿಮಾ ಮಾರ್ಕ್ ಮತ್ತೆ 45. ಸೊ ಈ ಮಾರ್ಕ್ ಮತ್ತೆ 45 ಸಿನಿಮಾ ಎರಡು ಕೂಡ ಒಟ್ಟಿಗೆ ರಿಲೀಸ್ ಆಗ್ತಾ ಇದೆ ಅನ್ನುವಾಗ ಯಾಕೋ ಸ್ವಲ್ಪ ನಮಗೂ ಕುತೂಹಲ ಆಗ್ತಾ ಇತ್ತು. ಏನಪ್ಪಾ ಇದು, ಇಬ್ರು ಸ್ಟಾರ್ ನಟರ ಸಿನಿಮಾ ಒಟ್ಟಿಗೆ ರಿಲೀಸ್ ಆಗ್ತಾ ಇದೆ, ಏನಾಗಿರ್ಬೋದು ಅಥವಾ ಯಾವ ತರ ಹೈಪ್, ಯಾವ ಮೂವಿಗೆ ಹೆಚ್ಚು ಹೈಪ್ ಕೊಡ್ಬೋದು, ಜನರು ಯಾವ್ದನ್ನ ನೋಡೋದಂತ ಕನ್ಫ್ಯೂಷನ್ ಅಲ್ಲಿ ಕೂತಿರ್ಬೇಕು. ಬಟ್ ಯಾವ್ದು ನೋಡ್ತಾರೆ ಒಂದು ಸಾಕಷ್ಟು ಗೊಂದಲಗಳು ನಮ್ಮಲ್ಲೂ ಕಾಡ್ತಾ ಇತ್ತು. ಬಟ್ ಕಲೆಕ್ಷನ್ ವಿಚಾರಕ್ಕಿಂತ ಬಂದಾಗ ಎರಡೂ ಸಿನಿಮಾ ಕೂಡ ಸಖತ್ ಕಲೆಕ್ಷನ್ ಅನ್ನ ಮಾಡಿದೆ. ಸ್ಟಾರ್ಟಿಂಗ್ನೇ ಕೋಟಿಯನ್ನು ದಾಟಿದೆ ಅಂತ, 1 ಕೋಟಿಗಿಂತಲೂ ಜಾಸ್ತಿ. ಅಂದ್ರೆ ಈಗ ಮಾರ್ಕ್ ಸಿನಿಮಾ 6 ಕೋಟಿಯನ್ನು ದಾಟಿದೆ, ಆಮೇಲೆ 45 ಸಿನಿಮಾ 4 ಕೋಟಿಯನ್ನ ಗಡಿ ದಾಟಿದೆ ಅಂತ ಹೇಳ್ಬೋದು. ಹೌದು, ಈ ಸಿನಿಮಾ ಈಗ ರಿಲೀಸ್ ಆಗಿರೋದು ಆಮೇಲೆ ಇಷ್ಟು ಮೊದಲೇ ದಿನನೇ, ಅಂದ್ರೆ ನಿನ್ನೆ ಕೂಡ ಅದು ರಜೆ ದಿನ ಆಗಿತ್ತು. ಕ್ರಿಸ್ಮಸ್ಗೆ ಎಲ್ಲರೂ ಕೂಡ ರಜೆಯಲ್ಲಿ ಇರ್ತಾರೆ. ಸೊ ಆ ಕಾರಣದಲ್ಲಿ ಆ ಒಂದು ರಜೆಯ ದಿನದಲ್ಲಿ ಸಿನಿಮಾ ರಿಲೀಸ್ ಆಗಿದ್ದು ಅಷ್ಟು ಕೋಟಿ ಕಲೆಕ್ಷನ್ ಮಾಡಿತ್ತು ಮೊದಲೇ ದಿನನೇ. ಸೊ ಸಾಕಷ್ಟು ಒಂದು ಹೋಪ್ ಅನ್ನು ಇಟ್ಕೊಳ್ಬಹುದು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಡೆವಿಲ್ ಕೂಡ ಅಷ್ಟೇ. ಆದ್ರೆ ಡೆವಿಲ್ಗೆ ಒಂದು ಪೈರಸಿಯ ಕಾಟ ಎದುರಾಗಿ ಅದು ತುಂಬಾ ಒಂದು ಕುಗ್ಗಿರುವಂತಹ ಪರಿಸ್ಥಿತಿಗೆ ಬಂದಿದೆ ಯಾಕಂದ್ರೆ ಕಲೆಕ್ಷನ್ ಅಲ್ಲಿ. ಬಟ್ ಈಗ ಸ್ಯಾಟರ್ಡೆ ಮತ್ತೆ ಸಂಡೇ ಅಂತ ನೋಡಿದಾಗ ಅದರ ಕಲೆಕ್ಷನ್ ಸ್ವಲ್ಪ ಹೈಪ್ ಆಗುತ್ತೆ. ಈಗ ಕೋಟಿಯಲ್ಲಿ ಇದ್ದಂತಹ ಡೆವಿಲ್ ಸಿನಿಮಾ ಲಕ್ಷಕ್ಕೆ ಜಿಗ್ದಿದೆ. ಈಗ ಈ ಒಂದು ಪ್ಲಾಟ್ಫಾರ್ಮ್ ಅಂದ್ರೆ ಈಗ ಸ್ಟಾರ್ಟ್ ಆಗಿರುವಂತಹ 45 ಮತ್ತೆ ಮಾರ್ಕ್ ಕೂಡ ಒಂದು ಒಳ್ಳೆ ಸ್ಟಾರ್ಟಿಂಗ್ ಅನ್ನ ಕೊಟ್ಟಿದೆ, ಒಳ್ಳೆ ಸ್ಟಾರ್ಟ್ಅಪ್ ಅನ್ನ ಮಾಡಿದೆ. ಸೊ ಈ ಸ್ಟಾರ್ಟಿಂಗ್ ಅಲ್ಲಿ ಏನು ಒಳ್ಳೆ ಕಲೆಕ್ಷನ್ ಮಾಡಿದೆ ಅದು ಎಲ್ಲಿ ತನಕ ಇರ್ಬೋದು, ಏನಾದ್ರೂ ಇದಕ್ಕೂ ಪೈರಸಿ ಕಾಟ ಸ್ಟಾರ್ಟ್ ಆಗ್ಬೋದಾ ಅನ್ನೋದು. ಬಟ್ ಎಲ್ಲೋ ಒಂದ್ ಕಡೆ ಈ ಮಾತಿಗೆ ಸುದೀಪ್ ಅವರು ಒಂದು ವೇದಿಕೆ ಮೇಲೆ ಹೇಳ್ತಾರೆ, ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ವೇದಿಕೆಯಲ್ಲಿ ಹೇಳ್ತಾರೆ, ಒಂದು ಪಡೆ ಯುದ್ಧಕ್ಕೆ ಸಿದ್ಧವಾಗಿದೆ ಅಂತ. ಸೊ ಅದನ್ನ ಸಾಕಷ್ಟು ನಾನಾ ರೀತಿಯಲ್ಲಿ ಯಾವ ರೀತಿ ತಿರುಗಿಸಬಹುದು, ಯಾವ ರೀತಿಯಲ್ಲಿ ಇನ್ನೊಬ್ಬರಿಗೆ ಹೇಳಿದ್ದೆ ಅನ್ನೋದನ್ನು ಟಾಂಟ್ ಹೊಡೆದು ಹೇಳಿದ್ದಾರೆ. ಆ ತರ ಕೆಲವೊಂದಿಷ್ಟು ಮಾತುಗಳಲ್ಲಿ ಬಂದಿದೆ. ಬಟ್ ಅವ್ರಿಗೆ ಹೇಳಿರೋ ರೀತಿಯನ್ನು ನೋಡಿದ್ರೆ, ಅದು ಅವ್ರು ಕ್ಲಾರಿಟಿ ಕೊಟ್ಟ ರೀತಿ ನೋಡಿದ್ರೆ ಅದು ಹೇಳಿದ್ದು ಪೈರಸಿ ಕಾಟಕ್ಕೋಸ್ಕರ ನಾನು ಹೇಳಿದೆ. ಅಂದ್ರೆ ಈಗ ಡೆವಿಲ್ ಸಿನಿಮಾಕ್ಕೆ ಪೈರಸಿ ಕಾಟ ಸಿಕ್ಕಾಪಟ್ಟಿತ್ತು. 10,000 ಲಿಂಕ್ಗಳು, 10 ಲಕ್ಷ ಲಿಂಕ್ಗಳನ್ನ ಡಿಲೀಟ್ ಮಾಡಿಸಿದ್ದಾರೆ ಅಂದಮೇಲೆ ಎಷ್ಟು ಆಗಿರ್ಬೋದು. ಆ ಥರನೇ ಈ ಮೂವಿಗೂ ಆಗುತ್ತೆ. ಈಗ ಮೂವಿ ಅಂತ ಆದ್ಮೇಲೆ ಎಲ್ಲೂ ಪೈರಸಿ ಆಗೋದದ್ದು ಕಾಮನ್ನೇ. ಬಟ್ ಆ ಒಂದು ಪೈರಸಿ ಕಾಟ ಎಲ್ದಿದ್ರೆ ಜನರು ಥಿಯೇಟರ್ ಅಲ್ಲಿ ಬಂದು ಸಿನಿಮಾವನ್ನ ನೋಡ್ತಾರೆ, ಥಿಯೇಟರ್ಗೆ ಬಂದು ಅಥವಾ ಒಂದು ಕಲೆಕ್ಷನ್ ಆಗಿರ್ಬೋದು ಅದನ್ನ ದುಪ್ಪಟ್ಟು ಮಾಡುವಂತಹದ್ದು ಜನರಿಗೆ ಇರುವಂತದ್ದು. ಸೊ ಆ ಕಾರಣಕ್ಕಾಗಿ ಪೈರಸಿ ಮೂವಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಸುದೀಪ್ ಅವರು ಆ ಒಂದು ಮಾತನ್ನ ಅಲ್ಲಿ ಹೇಳಿರ್ತಾರೆ ಅನ್ನೋ ಕ್ಲಾರಿಟಿಯನ್ನ ಕೊಟ್ಟಿರ್ತಾರೆ. ಆದ್ರೂ ಜನರು ಅದನ್ನ ತಿರ್ಗಿಸಿ ಬಗ್ಸಿ ಏನೋ ಒಂದು ಮಾತನ್ನ ಹೇಳಿ ಅಥವಾ ಯಾರಿಗೋ ಇನ್ನೊಬ್ರಿಗೆ ಹೇಳಿದ್ದು ಟಾಂಟ್ ಹೊಡೆದದ್ದು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಬಟ್ ಅವ್ರು ಕೊಟ್ಟ ಕ್ಲಾರಿಟಿ ಆಗಿತ್ತು. ಬಟ್ ಅಲ್ಲಿ ಯಾವ್ದನ್ನ ನೆನಪಿಟ್ಕೊಂಡು ಅಥವಾ ಏನು ಉದ್ದೇಶಕ್ಕೆ ಅವ್ರು ಆ ಥರ ಹೇಳಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಬಟ್ ಅವ್ರು ಕೊಟ್ಟಿರೋ ಕ್ಲಾರಿಟಿ ಪ್ರಕಾರ ಆ ಥರ ಇದೆ ಅಂತಾನೆ ಹೇಳ್ಬೋದು. ಇನ್ನು ಈ ಸಿನಿಮಾಕ್ಕೆ ಪೈರಸಿ ಕಾಟ ತಪ್ಪಿದ್ರೆ ಈ ಸಿನಿಮಾ ಕೂಡ ಕಲೆಕ್ಷನ್ ಒಳ್ಳೇದು ಮಾಡ್ಬೋದು. ಸ್ಟಾರ್ಟಿಂಗ್ ಎಷ್ಟು ಒಳ್ಳೆ ಕಲೆಕ್ಷನ್ ಮಾಡಿದ್ದಾರೆ, ಅದು ಕೂಡ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಸಿನಿಮಾ ಇಷ್ಟು ಒಳ್ಳೆ ಕಲೆಕ್ಷನ್ ಮಾಡಿರೋದು ತುಂಬಾ ಖುಷಿ ಆಗ್ತಾ ಇದೆ. ಡೆವಿಲ್ ಕೂಡ ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ 13 ಕೋಟಿಯನ್ನ ಕಲೆಕ್ಷನ್ ಮಾಡಿತ್ತು. ಏನದು ತಮಾಷೆ ವಿಷಯನೇ ಅಲ್ಲ. ಯಾಕಂದ್ರೆ ಅಷ್ಟು ಒಂದು ಕಷ್ಟವನ್ನು ಅನುಭವಿಸ್ಕೊಂಡಾಗೆ ಆದ್ಮೇಲೆ 2 ವರ್ಷದ ನಂತರ ಒಂದು ತೆರೆ ಕಾಣ್ತಿರುವಂತಹ ದರ್ಶನ್ ಅವರ ಸಿನಿಮಾಕ್ಕೆ ಅಷ್ಟೊಂದು ಹೈಪ್ ಕೊಡ್ತಾ ಇರುವಂತದ್ದು ಅವರ ಅಭಿಮಾನಿಗಳಾಗಿರ್ಬೋದು, ಜನರಾಗಿರ್ಬೋದು, ಆ ಸಿನಿಮಾವನ್ನ ಗೆಲ್ಸೋಕೆ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ದಾರೆ. ಸೊ ಆ ಕಾರಣಕ್ಕಾಗಿ ಸ್ಟಾರ್ಟಿಂಗ್ 13 ಕೋಟಿ ಆಗಿತ್ತು. ಬಟ್ ಈಗ ಮಾರ್ಕ್ ಮತ್ತೆ 45 ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆಯ ಕಲೆಕ್ಷನ್ ಅನ್ನ ಮಾಡಿದೆ. ಸೊ ಈಗ ಸಿನಿಮಾದ ಕಲೆಕ್ಷನ್ ಯಾವ ರೀತಿ ಅಂದ್ರೆ, ಈಗ ವೀಕ್ ಡೇಸ್ ಅಲ್ಲಿ ಜನರು ಹೋಗಲ್ಲ, ಕಲೆಕ್ಷನ್ ಸ್ವಲ್ಪ ಡೌನ್ ಆಗ್ಬಹುದು ಅನ್ನೋದು ಗೊತ್ತಾಗುತ್ತೆ ನಮ್ಗೆ. ಯಾಕಂದ್ರೆ ವೀಕೆಂಡ್ ಅಲ್ಲಿ ಈಗ ಎಲ್ಲರೂ ಹೋಗ್ತಾರೆ ಸಿನಿಮಾಕ್ಕೆ. ಬಟ್ ವೀಕ್ ಡೇಸ್ ಅಲ್ಲಿ ಯಾರು ಅಷ್ಟು ಬಿಡುವು ಮಾಡ್ಕೊಂಡು ಅಂದ್ರೆ ಅವರ ಕೆಲಸಗಳನ್ನ ಬಿಟ್ಟು ಹೋಗೋದು ಕಡಿಮೆ. ಒಂದು ವೇಳೆ ರಾತ್ರಿ ಅಥವಾ ನೈಟ್ ಶೋ ಏನಾದ್ರು ಇದ್ರೆ ಹೋಗ್ಬೋದೇನೋ. ಬಟ್ ಈಗ ನಡುವಲ್ಲಿದ್ರೆ ಮಧ್ಯಾಹ್ನದ ಹೊತ್ತು ಆ ತರ ಶೋಗಳಿಗೆ ಕಡಿಮೆ ಹೋಗೋದು. ಆದ್ರೂ ಅವರ ಕ್ರೇಜಿ ಫ್ಯಾನ್ಸ್ ಗಳಾಗಿರ್ಬೋದು ಅಥವಾ ಅವರ ಅಭಿಮಾನಿಗಳಾಗಿರ್ಬೋದು ಬಿಡುವು ಮಾಡ್ಕೊಂಡು ಆ ಸಿನಿಮಾವನ್ನ ನೋಡ್ತಾರೆ, ಅದು ಒಂದು ಬೇರೆ ಪ್ರಶ್ನೆ. ಬಟ್ ಈಗ ವೀಕ್ ಡೇ ಅಲ್ಲಿ ಅಂದ್ರೆ ಈಗ ಸೋಮವಾರದಿಂದ ಶನಿವಾರದವರೆಗೆ, ಶನಿವಾರನೂ ಸಾಕಷ್ಟು ಜನ ರಜೆ ಇದ್ದವ್ರು ಹೋಗ್ತಾರೆ. ಬಟ್ ಸೋಮವಾರದಿಂದ ಶುಕ್ರವಾರದವರೆಗೆ ಎಷ್ಟು ಕಲೆಕ್ಷನ್ ಆಗುತ್ತೆ ಅದು ಮ್ಯಾಟ್ರ್ ಅಲ್ಲ. ಈಗ ಮ್ಯಾಟ್ರ್ ಆಗೋದು ಶನಿವಾರ ಮತ್ತೆ ಆದಿತ್ಯವಾರದ ಕಲೆಕ್ಷನ್ ಎಷ್ಟಾಗಿರ್ಬೋದು. ಇನ್ನು ಇದು ಕೂಡ ನ್ಯೂ ಇಯರ್ ಬಂತು. ಸೊ ನ್ಯೂ ಇಯರ್ಗೆ ಗೊತ್ತೈತೆ ಆಬ್ವಿಯಸ್ಲಿ ಎಲ್ಲರೂ ರಜೆಯಲ್ಲಿ ಇರ್ತಾರೆ, ಎಲ್ಲರೂ ಲೀವ್ ಹಾಕೊಂಡು ಪಾರ್ಟಿ ಮೂಡಲ್ಲಿ ಇರ್ಬೋದು ಅಥವಾ ಸಾಕಷ್ಟು ಸಿನಿಮಾಗೆ ಹೋಗೋದಾಗಿರ್ಬೋದು ಅಥವಾ ಹೊರಗಡೆ ಎಲ್ಲಾದ್ರೂ ಬ್ರೇಕ್ ತಕೊಂಡು ಹೊರಗಡೆ ಪಾರ್ಟಿ ಮಾಡೋಣ ಅಂತ ವಿಷಯದಲ್ಲಾಗಿರ್ಬೋದು. ಈ ತರ ನೋಡಿದಾಗ ಸಿನಿಮಾಕ್ಕೆ ಸಾಕಷ್ಟು ಜನರು ಒತ್ತನ್ನ ಕೊಡ್ತಾರೆ. ಯಾಕಂದ್ರೆ ಸಿನಿಮಾ ಜೋಡಿ ಅಥವಾ ಫ್ಯಾಮಿಲಿ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಸಿನಿಮಾ ನೋಡಬೇಕು, ಆ ಥರ ಒಂದು ಫೀಲಲ್ಲಿ ಇರ್ತಾರೆ. ಸೊ ಹಾಗಾಗಿ ಈ ಒಂದು ಸಿನಿಮಾ ನ್ಯೂ ಇಯರ್ ಹತ್ರ ರಿಲೀಸ್ ಆಗಿರೋ ಕಾರಣ ನ್ಯೂ ಇಯರ್ಗೆ ಒಂದು ಸಾಕಷ್ಟು ಕಲೆಕ್ಷನ್ ಆಗ್ಬೋದು. ಆಮೇಲೆ ಶನಿವಾರ ಆದಿತ್ಯವಾರ, ಈಗ ನಾಳೆ ಶನಿವಾರ ಆದಿತ್ಯವಾರ ಇದ್ರ ಕಲೆಕ್ಷನ್ ಎಷ್ಟಾಗ್ಬೋದು ಅನ್ನೋದು ನಾವು ಅಂದಾಜಿಸಕ್ಕಾಗಲ್ಲ. ಬಟ್
ಒಂದು ಹೋಪ್ ಇದೆ, ಇನ್ನು ಹೆಚ್ಚಾಗ್ಬೋದು, ಯಾಕಂದ್ರೆ ವೀಕೆಂಡ್ ಅಲ್ಲ, ಸೊ ಹಾಗಾಗಿ ಹೆಚ್ಚಾಗ್ಬೋದು ಅನ್ನೋದು ಒಂದು ಕುತೂಹಲ ಇದೆ. ಇಲ್ಲಿ ನೋಡ್ಬೇಕು ಹೆಚ್ಚಾಗುತ್ತೆ, ಯಾಕಂದ್ರೆ ಡೆವಿಲ್ ಮೂವಿಗೂ ಅಷ್ಟೇ ವೀಕೆಂಡ್ ಅಲ್ಲಿ ತುಂಬಾ ಸಾಕಷ್ಟು ಒಂದು ಹೈಪ್ ಕೊಟ್ಟಿದ್ರು. ವೀಕೆಂಡ್ ಅಲ್ಲಿ ರಿಲೀಸ್ ಆಗಿದಾಗ ಸಾಕಷ್ಟು ಜನರು ಅದನ್ನು ಹೋಗಿ ನೋಡೋದಾಗಿರ್ಬೋದು, ಈ ತರ ಮಾಡಿದ್ರು. ಬಟ್ ಈ ಸಿನಿಮಾವನ್ನ ಹಾಗೆ ಮಾಡ್ತಾರೆ ಅನ್ಕೊಂಡಿದೀವಿ. ಬಟ್ ನೋಡ್ಬೇಕು ಯಾವ ತರ ಈ ಸಿನಿಮಾವನ್ನ ಜನರು ಗೆಲ್ಲಿಸ್ತಾರೆ, ಆ ಸಿನಿಮಾದಲ್ಲಿ ಏನೆಲ್ಲ ಇಷ್ಟ ಆಗಿದೆ, ಏನೆಲ್ಲ ನೆಗೆಟಿವ್ ಫೀಡ್ ಅನ್ನ ಜನರು ನೋಡಿದ್ದಾರೆ ಅನ್ನೋದು ನಾವು ಇನ್ನು ನೋಡ್ಬೇಕು. ಬಟ್ ಇಷ್ಟು ತನಕ ಬಂದಿರುವಂತ ಫೀಡ್ಬ್ಯಾಕ್ ಅಲ್ಲಿ ಮ್ಯಾಕ್ಸ್ ಸಿನಿಮಾಗಿಂತ ಮಾರ್ಕ್ ಎಷ್ಟು ಆಗ್ಬೋದು ಅನ್ನೋ ಕೆಲವೊಂದಿಷ್ಟು ಮಾತುಗಳು ಬಂದಿದೆ, ಕೆಲವೊಂದಿಷ್ಟು ನೆಗೆಟಿವ್ ಕೂಡ ಬಂದಿದೆ. BGMಗೆ ಆಗಿರ್ಬೋದು, ಅಥವಾ 45 ಅಲ್ಲಿ ಬಂದಿರುವಂತಹ ಗ್ರಾಫಿಕ್ ಡಿಸೈನ್ಗಳಿಗಾಗಿರ್ಬೋದು, ಈ ತರ ಕೆಲವೊಂದು ನೆಗೆಟಿವ್ ಬಂದಿದೆ. ಬಟ್ ಅದನ್ನೆಲ್ಲ ಮೆಟ್ಟಿ ನಿಂತು ಸಿನಿಮಾವನ್ನ ಅಂದ್ರೆ ಖಾಲಿ ಸಿನಿಮಾದ ಸ್ಟೋರಿ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಇದನ್ನೆಲ್ಲ ನೋಡಿದಾಗ ಸಾಕಷ್ಟು ಜನರು ಪಾಸಿಟಿವ್ ಕಮೆಂಟ್ ಅನ್ನು ಹಾಕಿದ್ದಾರೆ. ಸೊ ನೋಡ್ಬೇಕು ಸಿನಿಮಾವ ಎಷ್ಟು ತನಕ ಹೋಗುತ್ತೆ, ಅಂದ್ರೆ ಎಲ್ಲಿ ತನಕ ಜನರು ಅದನ್ನು ಗೆಲ್ಲಿಸ್ತಾರೆ ಅನ್ನೋದನ್ನ ನಾವು ಇನ್ನು ಕಾದು ನೋಡ್ಬೇಕಾಗುತ್ತೆ. ಸೊ ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.